ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ IPL 2025 ಪಂಜಾಬ್ ಕಿಂಗ್ಸ್ ತಂಡದ ಕ್ಲಾಸ್ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು ಟೀಮಲ್ಲಿ ಯಾವೊಂದು ಪ್ಲೇಯರ್ಸ್ ರಿಟರ್ನ್ ಆಗಿದ್ರು ಮತ್ತು ಯಾವೊಂದು ಪ್ಲೇಯರ್ಸ್ ನ್ಯಾಷನಲ್ ಬೈ ಮಾಡಿಕೊಂಡ್ರು ಮತ್ತು ಟೋಟಲ್ ಆಗಿ ಈ ಒಂದು ಟೀಮ್ನ ಕ್ಯಾಪ್ಟನ್ ಯಾರು ಆಗ್ಬೋದು, ಹಾಗೆ ಬಿಡ್ಡಿಂಗಲ್ಲಿ 110 ಕೋಟಿ ಪರ್ಸಿಕೊಂಡಿದ್ದ ಪಂಜಾಬ್ ತಂಡದವರು ಒಂದೊಳ್ಳೆ ತಂಡ ಕಟ್ಟಿದ್ರಾ ಅಥವಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಪಂಜಾಬ್ ತಂಡ ಯಾವೊಂದು ಪ್ಲೇಯರ್ಸ್ನ ರಿಟರ್ನ್ ಮಾಡ್ಕೊಂಡಿದ್ರು ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು. ಶಶಾಂಕ್ ಸಿಂಗ್ ಅವ್ರನ್ನ 5 ಕೋಟಿಗೆ ರಿಟರ್ನ್ ಮಾಡ್ಕೋತಾರೆ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಅವ್ರನ್ನ 4 ಕೋಟಿಗೆ ರಿಟರ್ನ್ ಮಾಡ್ಕೋತಾರೆ. ಇದೊಂಥರ ಒಳ್ಳೆ ಪಿಕ್ಕೇನೆ ಪಂಜಾಬ್ ತಂಡಕ್ಕೆ. ಇನ್ನು ಇವ್ರ ಬಗ್ಗೆ ಮಾತಾಡಬೇಕಂದ್ರೆ ನೀವೆಲ್ಲ ನೋಡೇ ಇರ್ತಾರೆ ಲಾಸ್ಟ್ ಸೀಸನ್ನು ಯಾವ ಥರ ಬೆಂಕಿ ಬ್ಯಾಟಿಂಗ್ ಮಾಡಿದ್ರು ಅಂತ ಪಂಜಾಬ್ ತಂಡದ ಪರವಾಗಿ. ಅದು ನಮ್ಮ ಶಶಾಂಕ್ ಸಿಂಗ್ ಅವರು ಒಂಥರ ಸಖತ್ತಾಗೆ ಬ್ಯಾಟಿಂಗ್ ಮಾಡಿದರು ಪಂಜಾಬ್ ತಂಡದ ಪರವಾಗಿ. ಈ ಸೀಸನ್ ಏನು ಮಾಡ್ತಾರೆ ನೋಡಬೇಕು. ಇನ್ನು ಪ್ರಭ್ಸಿಮ್ರನ್ ಸಿಂಗ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಇವರು ಕೂಡ ಒಂಥರ ಒಳ್ಳೆ ಬ್ಯಾಟ್ಸ್ಮನ್ನೇ. ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ದಾರೆ ಪಂಜಾಬ್ ತಂಡದ ಪರವಾಗಿ. ಅದಕ್ಕೆ ಇವರಿಬ್ಬರೂ ಕೂಡ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಪಂಜಾಬ್ ತಂಡದವರು. ಇನ್ನು ಆ್ಯಕ್ಷನಲ್ಲಿ ಇವರು ಯಾವೊಂದು ಪ್ಲೇಯರ್ಸ್ನ ತೊಗೊಂಡ್ರು ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಮೊದಲನೇದಾಗಿ ಅರ್ಷದೀಪ್ ಸಿಂಗ್ ಅವ್ರನ್ನ ತೊಗೋತಾರೆ. ಒಂಥರ ಬೆಂಕಿ ಬಾಲರ್ ಏನೇ, ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬಾಲರು. ಲಾಸ್ಟ್ ಸೀಸನ್ ಪಂಜಾಬ್ ತಂಡದ ಪರವಾಗಿ ಆಡಿದರು. ಆದರೆ ಈ ಸೀಸನ್ ಪಂಜಾಬ್ ತಂಡದವರು ಇವರ ರಿಲೀಸ್ ಮಾಡಿ ಮತ್ತೆ ತೊಗೊಂಡಿದ್ದಾರೆ 18 ಕೋಟಿಗೆ. ಒಂಥರ ಒಳ್ಳೆ ಪಿಕ್ಕೇ ಇದು ಪಂಜಾಬ್ ತಂಡಕ್ಕೆ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಹರ್ಪ್ರೀತ್ ಬ್ರಾರ್ ಅವರು. ಇವರು ಕೂಡ ಲಾಸ್ಟ್ ಸೀಸನು ಪಂಜಾಬ್ ತಂಡದ ಪರವಾಗಿ ಆಡಿದರು. ಒಂಥರ ಚೆನ್ನಾಗೇ ಬಾಲಿಂಗ್ ಮಾಡಿದರು, ಸ್ಪಿನ್ ಬಾಲರು. ಅದಕ್ಕೆ ಪಂಜಾಬ್ ತಂಡವರು ಮತ್ತೆ ತೊಗೊಂಡಿದ್ದಾರೆ ಆ್ಯಕ್ಷನ್ ಮುಖಾಂತರ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು. ಒಂಥರ ಚಿಂದಿ ಪಿಕ್ಕೇ ಇದು. 25 ಕೋಟಿಗೆ ತೊಗೋತಾರೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಆ್ಯಕ್ಷನಲ್ಲಿ. ಮತ್ತು ಲಾಸ್ಟ್ ಸೀಸನ್ನು KKR ತಂಡದ ಪರವಾಗಿ ಆಡ್ತಾರೆ. ಒಂಥರ KKR ಟೀಮ್ನ ಚಾಂಪಿಯನ್ ಮಾಡಿದರು ಲಾಸ್ಟ್ ಸೀಸನು ಕ್ಯಾಪ್ಟನ್ ಆಗಿ. ಈ ವರ್ಷ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಕಾದು ನೋಡ್ಬೇಕು ಯಾವ ಥರ ಕ್ಯಾಪ್ಟನ್ಸಿ ನಡೆಸ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಯುಜ್ವೇಂದ್ರ ಚಹಲ್ ಅವರು. ಒಂಥರ ಬೆಂಕಿ ಸ್ಪಿನ್ ಬಾಲರೇ ಅವರು. ಲಾಸ್ಟ್ ಸೀಸನು RR ತಂಡದ ಪರವಾಗಿ ಆಡಿದರು. ಆದರೆ ಈ ಸೀಸನು ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ 18 ಕೋಟಿಗೆ. ಯಾವ ಥರ ಮೋಡಿ ಮಾಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ವಿಷ್ಣು ವಿನೋದ್ ಅವರು. ಲಾಸ್ಟ್ ಸೀಸನು MI ತಂಡದ ಪರವಾಗಿ ಆಡಿದರು. ಆದರೆ ಆಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ ಅಷ್ಟೊಂದೇನು. ಈ ಸೀಸನು ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಚಾನ್ಸ್ ಸಿಗುತ್ತೋ ಸಿಗಲ್ಲೋ ಕಾದು ನೋಡಬೇಕು. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಮಾರ್ಕಸ್ ಸ್ಟೋನಿಸ್ ಅವರು, ಆಲ್ರೌಂಡರು. ಒಂಥರ ಸಖತ್ತಾಗೆ ಬ್ಯಾಟಿಂಗ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ನು ಲಕ್ನೋ ತಂಡದ ಪರವಾಗಿ. ಒಂಥರ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ನು. ಅದಕ್ಕೆ ಈ ಸೀಸನ್ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು. ಒಂಥರ ಚಿಂದಿ ಬ್ಯಾಟ್ಸ್ಮನ್ನೇ. ಲಾಸ್ಟ್ ಸೀಸನ್ ಮಾತ್ರ ಅಷ್ಟೊಂದೇ ಕಂಟ್ರಿಬ್ಯೂಷನ್ ಕೊಡೋಕ್ಕಾಗಿಲ್ಲ RCBಲಿ. ಇನ್ನು ರೀಸೆಂಟಾಗಿ ಆಗಿರೋ ಆಸ್ಟ್ರೇಲಿಯಾ ಮ್ಯಾಚಲ್ಲಂತೂ ಒಂಥರ ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ದಾರೆ. ನನ್ನ ಪ್ರಕಾರ RCBನ ಕೈ ಬಿಡಬಾರ್ದಾಗಿತ್ತು. ಒಂಥರ ಒಳ್ಳೆ ಪಿಕ್ ಆಗಿರೋದು ಇದು RCB ತಂಡಕ್ಕೆ. ಈಗ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಕಾದು ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನೆಹಾಲ್ ವದೀರ್ ಅವರು. ಇವರು ಕೂಡ ಒಂಥರ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ನು. MI ತಂಡದ ಪರವಾಗಿ ಆಡಿದರು. ಒಂಥರ ಬಿಗ್ ಹಿಟ್ಸ್ ಚೆನ್ನಾಗಿ ಹೊಡಿತಾರೆ. ಆದರೆ ಲಾಸ್ಟ್ ಸೀಸನ್ ಅಷ್ಟೊಂದೇ ಕಂಟ್ರಿಬ್ಯೂಷನ್ ಕೊಡೋಕ್ಕಾಗಿಲ್ಲ MI ತಂಡದ ಪರವಾಗಿ. ಈಗ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಕಾದು ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಮಾರ್ಕೋ ಜಾನ್ಸನ್ ಅವರು. ಇವರು ಕೂಡ ಒಂಥರ ಬೆಂಕಿ ಬಾಲರೇನೆ, ಸೌತ್ ಆಫ್ರಿಕನ್ ಫಾಸ್ಟ್ ಬಾಲರು. ಲಾಸ್ಟ್ ಸೀಸನ್ SRH ತಂಡದ ಪರವಾಗಿ ಆಡಿದರು. ಆದರೆ ಅಷ್ಟೊಂದು ಚಾನ್ಸ್ ಸಿಕ್ಕಿರಲಿಲ್ಲ ಅವರಿಗೆ ಆಡೋದಕ್ಕೆ. ಮತ್ತು ರೀಸೆಂಟಾಗಿ ಒಂದು ಸಖತ್ತಾಗೆ ಬಾಲಿಂಗ್ ಮಾಡಿದ್ದಾರೆ ಇವರು ಇಂಡಿಯಾ ತಂಡದ ಪರವಾಗಿ. ಒಂಥರ ಬೆಂಕಿ ಬಾಲರ್ ಆಗ್ಬೋದು ನನ್ನ ಪ್ರಕಾರ ಪಂಜಾಬ್ ತಂಡಕ್ಕೆ. ಕಾದು ನೋಡಬೇಕು. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು. ಒಂಥರ ಚಿಂದಿ ಬಾಲರೇನೆ. ರೀಸೆಂಟಾಗಿ ಆದ ಮಹಾರಾಜ ಟ್ರೋಫಿಲಂತೂ ಚೆನ್ನಾಗೇ ಬಾಲಿಂಗ್ ಮಾಡಿದ್ದಾರೆ. ಮತ್ತು ಲಾಸ್ಟ್ ಸೀಸನ್ನು ಕೂಡ RCB ತಂಡದ ಪರವಾಗಿ ಆಡಿದರು. ಚಾನ್ಸ್ ಕೂಡ ಸಿಕ್ಕಿತ್ತು. ಚೆನ್ನಾಗೇ ಬಾಲಿಂಗ್ ಮಾಡಿದರು. ಆದರೆ RCB ತಂಡವ್ರನ್ನ ಕೈ ಬಿಟ್ಟಿದ್ದಾರೆ. ಪಂಜಾಬ್ ತಂಡ ತೊಗೊಂಡಿದ್ದಾರೆ. ಕಾದು ನೋಡ್ಬೇಕು ಇವ್ರನ್ನ ಏನು ಮಾಡ್ತಾರೆ, ಆಡಿಸ್ತಾರೋ ಅಥವಾ ಕೂರಿಸ್ತಾರೋ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಯಶ್ ಠಾಕೂರ್ ಅವರು. ಲಾಸ್ಟ್ ಸೀಸನ್ನು ಲಕ್ನೋ ತಂಡದ ಪರವಾಗಿ ಆಡಿದರು. ಆದರೆ ಆಡಿರೋ ಮ್ಯಾಚಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬಂದಿಲ್ಲ ಅವ್ರ ಕಡೆಯಿಂದ. ಅದಕ್ಕೆ ಅವ್ರನ್ನ ಕೈ ಬಿಟ್ಟಿದ್ದಾರೆ ಲಕ್ನೋ ತಂಡದವರು. ಈಗ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಕಾದು ನೋಡ್ಬೇಕು ಚಾನ್ಸ್ ಸಿಗುತ್ತೋ ಸಿಗಲ್ವೋ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಲೋಕಿ ಫೆರ್ಗುಸನ್ ಅವರು. ಇವರು ಕೂಡ ಲಾಸ್ಟ್ ಸೀಸನ್ನು RCB ತಂಡದ ಪರವಾಗಿ ಆಡಿದರು. ಆದರೆ ಆಡಿರೋ ಮ್ಯಾಚಲ್ಲಿ ಅಷ್ಟೊಂದೇ ಕಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅವರು ಲೋಕಿ ಫೆರ್ಗುಸನ್ ಅವರು. ಈಗ ಪಂಜಾಬ್ ತಂಡದ ಪರವಾಗಿ ಆಡ್ತಾರೆ. ಕಾದು ನೋಡ್ಬೇಕು ಯಾವ ಥರ ಬಾಲಿಂಗ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಜಾಯ್ಸ್ ಇಂಗ್ಲಿಸ್ ಅವರು. ಇವರು ಕೂಡ ಒಂಥರ ಒಳ್ಳೆ ಬ್ಯಾಟ್ಸ್ಮನ್ನೇ. ರೀಸೆಂಟಾಗಂತೂ ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ತಂಡದ ಪರವಾಗಿ. ಅದಕ್ಕೆ ಪಂಜಾಬ್ ತಂಡ ಇವರನ್ನು ತೊಗೊಂಡಿದೆ ಇವಾಗ. ಕಾದು ನೋಡೋದಕ್ಕೆ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಓಪನಿಂಗಲ್ಲಿ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಓಮರ್ ಜಾಯಿ ಅವರು. ಇವರು ಕೂಡ ಒಂಥರ ಒಳ್ಳೆ ಆಲ್ರೌಂಡ್ರನ್ನೇ. ಲಾಸ್ಟ್ ಸೀಸನು GT ತಂಡದ ಪರವಾಗಿ ಆಡಿದರು. ಒಂಥರ ಚೆನ್ನಾಗೇ ಬಾಲಿಂಗ್ ಮಾಡಿದರು ಮತ್ತು ಬ್ಯಾಟಿಂಗ್ ಕೂಡ ಮಾಡಿದರು. ಅಷ್ಟೊಂದು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಅವ್ರ ಕಡೆಯಿಂದ ಲಾಸ್ಟ್ ಸೀಸನ್ನು. ಈಗ ಪಂಜಾಬ್ ತಂಡ ತೊಗೊಂಡಿದೆ. ನೋಡ್ಬೇಕು ಏನು ಮಾಡ್ತಾರೋ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಅರ್ನೂರ್ ಪನ್ನು ಅವರು. ಇವರು ಕೂಡ ರೀಸೆಂಟಾಗಿ ಡೊಮೆಸ್ಟಿಕಲ್ಲಂತೂ ಸಖತ್ತಾಗಿ ಆಡಿದ್ದಾರೆ. ಈ ಸೀಸನ್ನು ಕೂಡ ಪಂಜಾಬ್ ತಂಡದ ಪರವಾಗಿ ಚೆನ್ನಾಗಿ ಆಡ್ಬೋದು. ಕಾದು ನೋಡ್ಬೇಕು ಚಾನ್ಸ್ ಕೊಡ್ತಾರೆ ಕೊಡಲ್ವ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ರೈಟ್ ಹ್ಯಾಂಡ್ ಫಾಸ್ಟ್ ಬಾಲರ್ ಕುಲ್ದೀಪ್ ಸೇನ್ ಅವರು. ಇವರು ಲಾಸ್ಟ್ ಸೀಸನ್ನು RR ತಂಡದ ಪರವಾಗಿ ಆಡಿದರು. ಕೆಲವೊಂದು ಚಾನ್ಸ್ ಸಿಕ್ಕಿತ್ತು ಆಡೋದಕ್ಕೆ. ಆದರೆ ಆಡಿರೋ ಮ್ಯಾಚಲ್ಲಿ ಅಷ್ಟೊಂದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರ ಕಡೆಯಿಂದ.
ಅದಕ್ಕೆ ರಾಜಸ್ಥಾನ್ ತಂಡ ಇವ್ರನ್ನ ಕೈ ಬಿಟ್ಟಿತ್ತು. ಈಗ ಪಂಜಾಬ್ ತಂಡ ತೊಗೊಂಡಿದೆ. ಕಾದು ನೋಡ್ಬೇಕು ಚಾನ್ಸ್ ಸಿಗುತ್ತೋ ಸಿಗಲ್ವೋ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಪ್ರಿಯಾಂಶ್ ಶಾರಿ ಅವರು. ಇವರು ಕೂಡ ಒಂಥರ ಬೆಂಕಿ ಬ್ಯಾಟರ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಡೊಮೆಸ್ಟಿಕಲ್ ಅಂತೂ SMBT ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಮತ್ತೆ ಈಗ ಪಂಜಾಬ್ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಕಾದು ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಇನ್ನು ಈ ಒಂದು ಪ್ಲೇಯರು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಲೆವೆಲಲ್ಲಿ ಆಡಿಸುವಂಥ ಎಲ್ಲ ಒಂದು ಚಾನ್ಸಸ್ ಇದೆ. ಯಾಕಂದರೆ ಇವರೊಂದು ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ರೀಸೆಂಟಾಗಂತೂ. ಕಾದು ನೋಡ್ಬೇಕು ಆಡಿಸ್ತಾರ ಅಥವಾ ಕೂರಿಸ್ತಾರ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಆ್ಯರೋನ್ ಹಾರ್ಡಿ ಅವರು. ಇವರು ಆಸ್ಟ್ರೇಲಿಯನ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿ ಆಡಿದ್ದಾರೆ ಆಸ್ಟ್ರೇಲಿಯಾ ತಂಡದ ಪರವಾಗಿ. ಬ್ಯಾಟಿಂಗ್ ಆಗಿರ್ಬೋದು ಬಾಲಿಂಗ್ ಆಗಿರ್ಬೋದು ಎರಡೂ ಕೂಡ ಮಾಡ್ತಾರೆ ಬೇಕಾಗಿರುವಂಥ ಟೈಮಲ್ಲಿ. ಅದಕ್ಕೆ ಪಂಜಾಬ್ ತಂಡ ಇವರು ತೊಗೊಂಡಿದೆ ಇವಾಗ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಮುಷೀರ್ ಖಾನ್ ಅವರು. ಇವ್ರು ನಿಮಗೆಲ್ಲ ಗೊತ್ತೇ ಇರುತ್ತೆ. ಈ ವರ್ಷ 2024 ಅಂಡರ್-19 ಆಡಿದ್ರು ಇಂಡಿಯಾ ತಂಡದ ಪರವಾಗಿ. ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಆಡಿ ಸೆಂಚುರಿಗಳು ಹೊಡೆದಿದ್ರು ಇಂಡಿಯಾ ತಂಡದ ಪರವಾಗಿ. ಅದಕ್ಕೆ ಪಂಜಾಬ್ ತಂಡ ಇವಾಗ ತೊಗೊಂಡಿದೆ ಅಂತ ಹೇಳ್ಬೋದು ಇವ್ರನ್ನ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಸೂರ್ಯಾಂಶ್ ಹೆಗ್ಡೆ ಅವರು. ಇವರು ಕೂಡ ಒಂಥರ ಬೆಂಕಿ ಬ್ಯಾಟ್ಸ್ಮನ್ನೇ. ರೀಸೆಂಟಾಗಿ ಡೊಮೆಸ್ಟಿಕಲ್ಲಿ ಒಂಥರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮುಂಬೈ ತಂಡದ ಪರವಾಗಿ. ಆದರೆ ಈ ಸೀಸನ್ನು ಪಂಜಾಬ್ ತಂಡದ ಪರವಾಗಿ ಆಡ್ತಾರೆ IPL ಅಲ್ಲಿ. ಕಾದು ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಸ್ಕಿವರ್ ಬ್ಯಾಟ್ಲೆಟ್ ಅವರು. ಆಸ್ಟ್ರೇಲಿಯನ್ ಫಾಸ್ಟ್ ಬಾಲರು. ಒಂಥರ ಚೆನ್ನಾಗೆ ಬಾಲಿಂಗ್ ಮಾಡಿದರೆ ಆಸ್ಟ್ರೇಲಿಯಾ ತಂಡದ ಪರವಾಗಿ. ಹಾಗೆ ಈ ಸೀಸನ್ IPL ಪಂಜಾಬ್ ತಂಡದ ಪರವಾಗಿ ಆಡ್ತಾರೆ. ಕಾದು ನೋಡ್ಬೇಕು ಯಾವ ಥರ ಬಾಲಿಂಗ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಪ್ಯಾಲಾ ಅವಿನಾಶ್ ಅವರು. ಆಲ್ರೌಂಡರು. ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ. ಡೊಮೆಸ್ಟಿಕಲ್ ಒಂಥರ ಚೆನ್ನಾಗಿ ಆಡಿದ್ದಾರೆ ರೀಸೆಂಟಾಗಿ. ಅದಕ್ಕೆ ಪಂಜಾಬ್ ತಂಡ ತೊಗೊಂಡಿದೆ ಇವ್ರನ್ನ. ಇನ್ನು ಕೊನೆಯದಾಗಿ ನಮ್ಮ ಕನ್ನಡಿಗ ಪ್ರವೀಣ್ ದುಬೈರ್ನ ತಗೋತಾರೆ. ಒಂಥರ ಬೆಂಕಿ ಆಲ್ರೌಂಡ್ರು. ರೀಸೆಂಟಾಗಿ ಮಹಾರಾಜ ಟ್ರೋಫಿಲಿ ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ರು ಮತ್ತು ಬಾಲಿಂಗ್ ಕೂಡ ಮಾಡಿದ್ರು. ಮತ್ತು ಕರ್ನಾಟಕ ಟೀಮಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ರೀಸೆಂಟಾಗಂತೂ. ಅದಕ್ಕೆ ಪಂಜಾಬ್ ತಂಡ ತೊಗೊಂಡಿದೆ ಅವ್ರನ್ನ. ಮತ್ತು ಟೋಟಲಾಗಿ ಈ ಒಂದು ಟೀಮಲ್ಲಿ 25 ಪ್ಲೇಯರ್ಸ್ ಇದ್ದಾರೆ. ಅದ್ರಲ್ಲಿ 8 ಜನ ಫಾರಿನ್ ಪ್ಲೇಯರ್ಸು. ಮತ್ತು ಈ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ಒಂಥರ ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ಒಂಥರ ಚಿಂದೆಗೆ ಕಾಣ್ತಾ ಇದ್ದಾರೆ IPL 2025ಗೆ 110 ಕೋಟಿ ಪರ್ಸ್ ಇಟ್ಕೊಂಡು ಒಂಥರ ಹೊರ್ತಾಗಿರೋ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ ಆ್ಯಕ್ಷನಲ್ಲಿ. ಒಂಥರ ಚೆನ್ನಾಗೆ ಕಾಣ್ತಿದೆ ಈ ಟೀಮು IPL 2025ಗೆ. ಕಾದು ನೋಡ್ಬೇಕು ಯಾವ ಥರ ಕಾಣ್ತಾರೆ ಅಂತ. ಮತ್ತು ಈ ಒಂದು ಟೀಮ್ನ ಸ್ಟಾರ್ಟಿಂಗ್ ಲೆವೆನ್ ಪ್ರಿಡಿಕ್ಷನ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು. ಪರ್ಫೆಕ್ಟ್ ಸ್ಟಾರ್ಟಿಂಗ್ ಲೆವೆನ್ ಅಂತ ಹೇಳ್ಬೋದು ಇದು. ಪ್ರಭ್ಸಿಮ್ರನ್ ಸಿಂಗ್, ಜೋಶ್ ಇಂಗ್ಲಿಸ್, ಶ್ರೇಯಸ್ ಅಯ್ಯರ್, ಗ್ಲೆನ್ ಮ್ಯಾಕ್ಸ್ವೆಲ್, ಮಾರ್ಕಸ್ ಸ್ಟೋಯ್ನಿಸ್, ಶಶಾಂಕ್ ಸಿಂಗ್, ಮಾಕ್ರೋ ಯಾನ್ಸನ್, ಹರ್ಪ್ರೀತ್ ಬ್ರಾರ್, ಹರ್ಷದೀಪ್ ಸಿಂಗ್, ಯುಜ್ವೇಂದ್ರ ಚಹಲ್, ವೈಶಾಖ್ ವಿಜಯ್ ಕುಮಾರ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೆಹಾಲ್ ವಜೀರ್ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರೆಡಿಕ್ಷನ್ನು. ಕಾದು ನೋಡ್ಬೇಕು ಯಾವ ಥರ ತೊಗೊಂಬರ್ತಾರೆ ಅಂತ. ಇನ್ನು ಈ ಟೀಮ್ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾನೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.